ಹಾಯ್ ಫ್ರೆಂಡ್ಸ್, ಇವತ್ತೊಂದು ಚಿಕನ್ ಕರಿ ಮಾಡುವ ಅಂತ ಸಿಂಪಲಾಗಿ ಚಿಕನ್ ಕರಿ ಮಾಡುವ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಫುಲ್ ರೆಡಿ ಮಾಡಿಟ್ಟಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಓಕೆ, ಬನ್ನಿ. ಒಂದು ಪ್ಯಾನಿಗೆ ಎಣ್ಣೆ ಹಾಕಿದ್ದೀನಿ. ಈಗ ಗರಂ ಮಸಾಲೆ, ಅದಕ್ಕೆ ನನಗೆ ಬ್ಲ್ಯಾಕ್ ಪೆಪ್ಪರ್ ಇಲ್ಲ, ಇವತ್ತು ಖಾಲಿ ಆಗಿತ್ತು, ಅದಕ್ಕೆ ಎಷ್ಟು ಅಷ್ಟನ್ನೇ ಹಾಕ್ತಾಯಿದ್ದೀನಿ. ಅದಕ್ಕೆ ಆನಿಯನ್ ಹಾಕ್ತಾ ಇದ್ದೀನಿ. ಓಕೆ, ಇಲ್ಲಿ ಆನಿಯನ್ ಫ್ರೈ ಆಗ್ತಾ ಉಂಟು. ಅದು ಸ್ವಲ್ಪ ಕೆಂಪಾಗಲಿ. ಅಷ್ಟು ಟೈಮಲ್ಲಿ ನಾವಿಲ್ಲಿ ಮಸಾಲವನ್ನು ಗ್ರೈಂಡ್ ಮಾಡಿಬಿಡುವ. ಓಕೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಮೆಣಸು ಎಷ್ಟು ಬೇಕು ನಮಗೆ ಖಾರ ನೋಡಿ ಹಾಕಬೇಕು, ಸ್ವಲ್ಪ ಗೋಡಂಬಿ, ಬೇವುಡೆ ಮತ್ತು ಟೊಮೆಟೊ ನೋಡಿ. ಓಕೆ ನೋಡಿ, ಗ್ರೈಂಡ್ ಮಾಡಿ ತಂದಾಯಿತು. ಓಕೆ, ಇಲ್ಲಿ ಆನಿಯನ್ ಫ್ರೈ ಹಾಕ್ಕೊಂಡು ನೋಡುವ. ಓಕೆ, ಆನಿಯನ್ ಫ್ರೈ ಆಯಿತು. ಈಗ ಉಪ್ಪು ಹಾಕ್ತೀನಿ. ಸ್ವಲ್ಪ ಹಳದಿ ಹುಡಿ, ಸ್ವಲ್ಪ ಕೊತ್ತಂಬರಿ ಹುಡಿ, ಬ್ಲ್ಯಾಕ್ ಪೆಪ್ಪರ್, ಮೆಣಸಿನ ಹುಡಿ, ಇದನ್ನು ಫುಲ್ ಮಿಕ್ಸ್ ಮಾಡಿ ನೋಡಿ. ಮಸಾಲೆ ಎಲ್ಲ ಮಿಕ್ಸ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಚಿಕನಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ. ಅದನ್ನು ಮಿಕ್ಸ್ ಮಾಡುವ. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಅದಕ್ಕೆ ನಾವು ಪೇಸ್ಟ್ ಮಾಡಿಟ್ಟಿದ್ದೀರಲ್ಲ, ಅದನ್ನು ಆ್ಯಡ್ ಮಾಡುವ. ಇದು ಮಸಾಲ ದೋಸೆಗೆ ಚಿಕನ್ನು ಫ್ರೈ ಹಾಕಿ ಮತ್ತೆ ಅದಕ್ಕೆ ಇದನ್ನು ಬೇಗ ಹಾಕ್ತಿದ್ದೇವೆ. ಇವಾಗ ನಾವು ಚಿಕನ್ ಆ್ಯಡ್ ಮಾಡಿ ಮತ್ತೆ ಇದನ್ನು ಆ್ಯಡ್ ಮಾಡ್ಬೋದು. ಸ್ಟಾರ್ಟ್. ನೀರು ಎಷ್ಟು ಬೇಕಂತ ನೋಡಿ ಆ್ಯಡ್ ಮಾಡುವ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡೋದಷ್ಟೇ. ನಮಗೆ ದಪ್ಪ ಬೇಕಾ ನೀರು ಬೇಕಂತ ನೋಡಿ ನಾವು ಆ್ಯಡ್ ಮಾಡಿದರೆ ಸ್ವಲ್ಪ ಕುದಿಬೇಕು. ಮತ್ತು ಚಿಕನ್ ಹಾಕುವ. ಓಕೆ, ಇಲ್ಲಿ ನಾವು ಕಬಾಬ್ ಬಿರಿಯಾನಿ ಮಾಡುವ. ಸ್ವಲ್ಪ ಒಂದು 4-5 ಪೀಸ್ ತೆಗೆದಿಟ್ಟಿದ್ದೇನೆ, 7-8 ಪೀಸ್ ತೆಗೆದಿಟ್ಟಿದ್ದೇನೆ. ಅದನ್ನು ಕಬಾಬ್ ಮಕ್ಕಳಿಗೆ ಕಬಾಬ್ ಮಾಡುವ. ಕಬಾಬ್ ಮಸಾಲ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅದಕ್ಕೊಂದು ಎಗ್ ಹಾಕುವ. ಎಗ್ ಹಾಕುವ, ಮಿಕ್ಸ್ ಮಾಡಿ ಚಿಕನ್ ಹಾಕಿಬಿಡುವ. ನೋಡಿ, ಕಬಾಬ್ ಮಸಾಲೆ ಆಯಿತು. ಇವಾಗ ನೋಡಿ, ಇಲ್ಲಿ ಕುದಿ ಬಂತಲ್ಲ, ಅದಕ್ಕೆ ಚಿಕನ್ ಆ್ಯಡ್ ಮಾಡುವ. ಅದಕ್ಕೆ ಚಿಕನ್ ಆ್ಯಡ್ ಮಾಡ್ತೀನಿ. ನೋಡಿ ಹೇಗೆ ಕಾಣ್ತಾ ಉಂಟು. ಇವಾಗ ಇದು ಚಂದ ಮಾಡಿ ಮಿಕ್ಸ್ ಆಗಲಿ. ಓಕೆ ನೋಡಿ,
ಚಿಕನ್ ಹೇಗೆ ಬಾಯ್ಲ್ ಆಗ್ತಾ ಉಂಟು ಅಂತ ಎಣ್ಣೆಯೆಲ್ಲ ಬಿಟ್ಟಿದೆ ನೋಡಿ ಹೇಗೆ ಕಾಣ್ತಾ ಉಂಟು. ಸೂಪರಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೋಡುವಾಗ ಗೊತ್ತಾಗ್ತಂತ ನೋಡಿ ಹೇಗೆ ಟೇಸ್ಟ್ ಬರಬೇಕು ಅಂತ ಆ ರೀತಿಯೇ ಬಂದಿದೆ. ಓಕೆ, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಇವಾಗ ನಾವು ಕಬಾಬ್ ಮಾಡಿದಾಗ ಕಬಾಬ್ ಅಲ್ಲ, ಅದೇ ಕಬಾಬ್ ಫ್ರೈ ಆಗ್ತಾ ಉಂಟು. ನೋಡಿ ಕಬಾಬ್ ರೆಡಿ ಆಯಿತು. ಟೇಸ್ಟ್ ಮಾಡುವ ಇವಾಗ. ಹೇಗೆ ಕಾಣ್ತಾ ಉಂಟು ನೋಡಿ, ಫುಲ್ ಮೀಲ್ಸ್. ವಾವ್, ನೋಡಿ ಚಿಕನ್ ನೋಡಿ ಎಷ್ಟು ಚಂದ ಮಾಡಿ ಬೇಯ್ದಿದೆ. ಬಿಸಿ ನೋಡಿ ಯಾವ ರೀತಿ ಬಂದಿದೆ ನೋಡಿ. ಸೂಪರಾಗಿದೆ, ತುಂಬಾ ಟೇಸ್ಟಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.